ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ನಾವು ಸೋಷಿಯಲ್ ಸೈನ್ಸ್ ಜೈನ ಮತ್ತು ಬೌದ್ಧ ಧರ್ಮಗಳನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನಗೆ ಇತ್ತೀಚಿನ ಮಾಹಿತಿ ಸಿಕ್ಕಿರೋ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ಏನು ನಮ್ಮ ಟೀಚರ್ಸ್ ಕಾಲ್ಫಾರ್ಮ್ ಆಗ್ತಿದೆ, ಅದರೊಳಗೆ ನನಗೆ ಕೆಲವೊಂದು ಮಾಹಿತಿ, ಅದು ಕೂಡ ನಾನ್ ಎಚ್ ಕೆ ಬಗ್ಗೆ, ನಾನ್ ಎಚ್ ಕೆ ಪೋಸ್ಟ್ಗಳ ಬಗ್ಗೆ ಸಿಕ್ಕಿದೆ. ಅದೇನಪ್ಪ ಅಂದರೆ 8,000 ಶಿಕ್ಷಕರನ್ನು ಏನು ನಾನ್ ಎಚ್ ಕೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರಲ್ಲಿ 5,300 ಪೋಸ್ಟ್ಗಳು GPSTR, 2,380 ಪೋಸ್ಟ್ಗಳು HSTR, ಇನ್ನುಳಿದಂತೆ 200 ಯಾವುದು ಕಂಪ್ಯೂಟರ್ ಟೀಚರ್ಸ್, ಇನ್ನು 175 PT ಟೀಚರ್ ಅಂತ, ಇನ್ನು 100 ಏನು PSTR ಅನ್ನುವಂತಹ ಮಾಹಿತಿ ಹೇಳ್ತಾ ಇದ್ದಾರೆ. ಬಟ್ ನಿಮ್ಗೊಂದು ವಿಚಾರ ಗೊತ್ತಿರಲಿ, ಇದು ಕನ್ಫರ್ಮೇಷನ್ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್, ನಾಟ್ ಕನ್ಫರ್ಮೇಷನ್. ಹಾಗಂತ ಹೇಳಿಬಿಟ್ಟು ನೀವು GPSTR ಏನು ಓದ್ತಾ ಇದ್ರೆ ಬೇಜಾರಾಗಬೇಡಿ. ಏನು ಈ 8,000ದಲ್ಲಿ ನಿಮಗೆ ಕಡಿಮೆ ಪೋಸ್ಟನ್ನು ತೋರಿಸಿರ್ಬೋದು, ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 1,000ದಷ್ಟು ಪೋಸ್ಟ್ಗಳು ನಿಮಗೆ ಇರುತ್ತೆ ಅನ್ನೋದನ್ನು ಮರಿಬೇಡಿ. ಓಕೆ, ಇದು ನನಗೆ ಗೊತ್ತಾದ ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ. ನೀವು ಕಾನ್ಸಂಟ್ರೇಟ್ ಆನ್ GPSTR 5,300 ಇದೆ, ನೀವು ಟ್ರೈ ಮಾಡಬಹುದು ಅಂತ ಹೇಳ್ತಾ ಶುರು ಮಾಡೋಣ ಕ್ಲಾಸನ್ನು. ಓಕೆ, ಜೈನ ಧರ್ಮದಲ್ಲಿ ಎಷ್ಟು ಮಂದಿ ತೀರ್ಥಂಕರಿದ್ದಾರೆ ಎಂದು ನಂಬಿಕೆ ಇದೆ? 24. ಇನ್ನೊಂದು ವಿಚಾರ, ಸರ್ ಇದಿಷ್ಟೇನಾ ಅಂತಂದರೆ ಇಲ್ಲ, ಖಂಡಿತವಾಗಿಯೂ ಆರ್ಥಿಕ ಇಲಾಖೆಯಿಂದ 51,000 ಏನು ಶಿಕ್ಷಕರ ನೇಮಕಾತಿಗೆ ಏನು ಒಪ್ಪಿಗೆ ಸಿಕ್ಕಿದೆ. ಈಗ ಸದ್ಯಕ್ಕೆ ಮೊದಲ ಹಂತದಲ್ಲಿ 15,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತವ್ರೆ, ಇನ್ನುಳಿದಂತೆ ಹಂತವಾಗಿ ಮಾಡ್ಕೊಳ್ತಾರೆ ಅನ್ನೋದು ನೆನಪಲ್ಲಿ ಇರಲಿ. ಸೊ TET ಕಡೆ ಕೊಡೋ ಗಮನ ಇರಲಿ. TET ಯಾರಾಗಿಲ್ಲ ಅವರೆಲ್ಲ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗೋಣ. ಜೈನರ ಮೊದಲನೇ ತೀರ್ಥಂಕರ ಯಾರು ಅಂದರೆ ಋಷಭನಾಥ. 23ನೇ ತೀರ್ಥಂಕರ ಯಾರು ಅಂದರೆ ಪಾರ್ಶ್ವನಾಥ. ವರ್ಧಮಾನ ಮಹಾವೀರನು ಎಲ್ಲಿ ಜನಿಸಿದ್ರು? ವೈಶಾಲಿ ಕುಂಟಲ ಗ್ರಾಮದಲ್ಲಿ. ಜೀನ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವ ಅಥವಾ ಎಲ್ಲವನ್ನ ಜಯಿಸಿದವನು ಎಂದರ್ಥ. ಮಹಾವೀರನು ತನ್ನ 2ನೇ ವಯಸ್ಸಿನಲ್ಲಿ ಎಲ್ಲಿ ನಿರ್ವಾಣ ಹೊಂದಿದನು ಅಂದರೆ ಬಿಹಾರದ ಪಾವಪುರಿಯಲ್ಲಿ. ಜೈನ ಧರ್ಮ ಪಂಚ ಪ್ರತಿಜ್ಞೆಗಳಲ್ಲಿ 5ನೇದು ಯಾವುದಾದ್ರೆ ಬ್ರಹ್ಮಚರ್ಯ. ಜೈನರ ಸಾಂಪ್ರದಾಯಿಕ 2 ಪ್ರಮುಖ ಪಂಗಡಗಳು ಯಾವುವು ಅಂದರೆ ಶ್ವೇತಂಬರು ಮತ್ತು ದಿಗಂಬರ. ಗೌತಮ ಬುದ್ಧನ ಮೊದಲ ಹೆಸರೇನಪ್ಪ ಅಂದರೆ ಸಿದ್ಧಾರ್ಥ. ಬುದ್ಧನು ತನ್ನ ಮೊಟ್ಟಮೊದಲ ಬೋಧನೆಯನ್ನು ಎಲ್ಲಿ ಅಂದರೆ ವಾರಾಣಸಿ ಅಂದರೆ ಕಾಶಿಯ ಸಮೀಪದ ಸಾರನಾಥದ ಜಿಂಕೆವನದಲ್ಲಿ ಬೋಧಿಸಿದನು. ಬುದ್ಧನ ಮೊದಲ ಬೋಧನೆಯನ್ನು ಎಂದು ಕರೆಯುತ್ತಾರೆ? ಧರ್ಮಚಕ್ರ ಪ್ರವರ್ತನ. ಬುದ್ಧ ಬೋಧಿಸಿದ ಮಾರ್ಗವನ್ನು ಏನೆಂದು ಕರೆಯುವರು? ಅಷ್ಟಾಂಗ ಮಾರ್ಗ. ಬುದ್ಧನ ಅನುಯಾಯಿಗಳು ಬುದ್ಧನ ಬೋಧನೆಗಳನ್ನು ಯಾವ ಪುಸ್ತಕಗಳ ಕ್ರೋಢೀಕರಿಸಿದ್ರು ಅಂದರೆ ತ್ರಿಪಿಟಕಗಳಲ್ಲಿ, ಅಂದರೆ ವಿನಯ, ಸುಪ್ತ, ಅಭಿಧಮ ಪಿಟಕ ಅನ್ನುವಂಥದ್ದು. ಬೌದ್ಧ ಧರ್ಮದ ಪ್ರಮುಖ ಪಂಥಗಳು ಯಾವುವು ಅಂದರೆ ಹೀನಯಾನ, ಮಹಾಯಾನ, ವಜ್ರಯಾನ. ಬುದ್ಧನು ಎಲ್ಲಿ ನಿರ್ವಾಣ ಹೊಂದಿದನು ಅಂದರೆ ಕುಶಿನಗರದಲ್ಲಿ. ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಯಾವ ಪರಂಪರೆ ಎಂದು ಕರೆಯಲಾಗುತ್ತೆ? ಶ್ರಮಣ ಪರಂಪರೆಗಳು ಎಂದು. ಅಲೆಕ್ಸಾಂಡರ್ ದಾಳಿಯು ಭಾರತದಲ್ಲಿ ಯಾವ ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು? ಮೌರ್ಯರ ರಾಜಪ್ರಭುತ್ವಕ್ಕೆ. ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರವು ಯಾವ ವಿಜ್ಞಾನಕ್ಕೆ ಸೇರಿದೆ ಅಂದರೆ ರಾಜ್ಯಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ. ರಾಜ್ಯಶಾಸ್ತ್ರದ ಮೂಲವು ಯಾವ ದೇಶದಲ್ಲಿದೆ ಅಂದರೆ ರಾಜ್ಯಶಾಸ್ತ್ರದ ಮೂಲವು ಗ್ರೀಕ್ ದೇಶದಲ್ಲಿ ಕಾಣಬಹುದು. ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ನೀಡಿದವರು ಗ್ರೀಕರು. ರಾಜ್ಯಶಾಸ್ತ್ರದ ಪಿತಾಮಹನನ್ನ ಏನೆಂದು ಕರೀತಾರೆ ಅಂದರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ರಚಿಸಿದ ಪ್ರಸಿದ್ಧ ಗ್ರಂಥ ಯಾವುದಂದ್ರೆ ಪಾಲಿಟಿಕ್ಸ್. ಪ್ಲೇಟೋ ರಚಿಸಿದ ಮಹಾಕೃತಿಯ ಹೆಸರು ರಿಪಬ್ಲಿಕ್. ಪಾಲಿಟಿಕ್ಸ್ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ? ನಗರ ರಾಜ್ಯ ಎಂಬ ಅರ್ಥವುಳ್ಳ ಪೊಲೀಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ರಾಜಕೀಯ ನೀತಿಯ ಬಗ್ಗೆ ವಿವರಗಳನ್ನು ಹೊಂದಿರುವ ಕೃತಿ ಯಾವುದು ಅಂದರೆ ಅರ್ಥಶಾಸ್ತ್ರ. ರಾಜ್ಯಶಾಸ್ತ್ರದ ಅಭ್ಯಾಸವು ಯಾವುದರಿಂದ ಆರಂಭವಾಗುತ್ತದೆ ಎಂದು ಗಾರ್ಗರ್ ಹೇಳಿದ್ದಾರೆ ಅಂದರೆ ರಾಜ್ಯಶಾಸ್ತ್ರವು ರಾಜ್ಯದಿಂದ ಆರಂಭವಾಗಿ ರಾಜ್ಯದೊಂದಿಗೆ ಪರಿಸಮಾಪ್ತಿಗೊಳ್ಳುತ್ತದೆ. ಪ್ರಾಚೀನ ಕಾಲದಲ್ಲಿ ಗ್ರೀಕರಿಗೆ ರಾಜ್ಯ ಎಂದರೆ ಏನಾಗಿತ್ತು? ಗ್ರೀಕರಿಗೆ ನಗರವೇ ರಾಜ್ಯವಾಗಿತ್ತು.
ರಾಜ್ಯಶಾಸ್ತ್ರವು ಯಾವುದರ ಮೂಲಭೂತ ವರ್ತಮಾನ ಭವಿಷ್ಯತನ್ನು ಅಧ್ಯಯನ ಮಾಡುತ್ತೆ ಅಂದರೆ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಕಾರ್ಯಗಳು ಹಾಗೂ ರಾಜಕೀಯ ಸಿದ್ಧಾಂತಗಳು. ರಾಜ್ಯಶಾಸ್ತ್ರವು ಯಾವ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುತ್ತೆ ಅಂದರೆ ಉತ್ತರ ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ ಮತ್ತು ಪರಿಕಲ್ಪನೆಗಳ ಬಗ್ಗೆ. ಸ್ನೇಹಿತರೆ, ಇದರ PDF ಏನಾದರೂ ನಿಮಗೆ ಬೇಕು ಅಂದರೆ, ತುಂಬ ಜನ ಕೇಳ್ತಾ ಇದ್ದಾರೆ, ಇದರ PDF ಏನಾದರೂ ಬೇಕು ಅಂದರೆ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಈ ನಂಬರ್ಗೆ 9945005138 9945005138ಕ್ಕೆ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ 149 ರುಪೀಸನ್ನು ನೀವು ಪೇ ಮಾಡಿ ಈ PDF ಅನ್ನು ಪಡೆದುಕೊಳ್ಳಬಹುದು. ಓಕೆ, ಈ PDF ಹೇಗಿದೆ ಅದೆಲ್ಲವನ್ನು ಕೂಡ ಆಮೇಲೆ ತೋರಿಸ್ತೀನಿ ಕೊನೆಯಲ್ಲಿ. ಇನ್ನು ಸರ್ಕಾರದ 3 ಅಂಗಗಳು ಯಾವುವು ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವ ಶಾಸ್ತ್ರ ಯಾವುದು ಅಂದರೆ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನ್ನು ಸೂಚಿಸುತ್ತೆ ಅಂದರೆ ಒಂದು ಅಂತಾರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುತ್ತೆ. ಉತ್ತಮ ನಾಗರಿಕರನ್ನು ರೂಪಿಸಲು ಯಾವ ಶಾಸ್ತ್ರ ನೆರವಾಗುತ್ತೆ ಅಂದರೆ ರಾಜ್ಯಶಾಸ್ತ್ರ. ನಾಯಕತ್ವದ ಗುಣಗಳನ್ನು ಬೆಳೆಸಲು ರಾಜ್ಯಶಾಸ್ತ್ರ ಹೇಗೆ ತಯಾರು ಮಾಡಿದೆ ಅಂದರೆ ಜನರ ಸಮಸ್ಯೆಗಳನ್ನು ತಿಳಿದು ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಯಾವ ಚಿಂತಕರು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕ್ರಮಬದ್ಧಗೊಳಿಸಿದ್ರು? ಅರಿಸ್ಟಾಟಲ್. ರಾಜಕಾರಣ ಎನ್ನುವ ಪದವು ಏನನ್ನು ಸೂಚಿಸುತ್ತೆ? ರಾಜಕಾರಣ ಎನ್ನುವ ಪದವು ಸರ್ಕಾರವು ದಿನನಿತ್ಯ ಎದುರಿಸುವ ವಿಭಿನ್ನ ಸಮಸ್ಯೆಗಳನ್ನು. ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಯಾವ ಶಾಸ್ತ್ರದ ಜ್ಞಾನ ಅಗತ್ಯ ಅಂದರೆ ರಾಜ್ಯಶಾಸ್ತ್ರ. ಪ್ರಾಚೀನ ಕಾಲದಲ್ಲಿ ರಾಜ್ಯಶಾಸ್ತ್ರದ ಬಗ್ಗೆ ವಿಚಾರ ವ್ಯಕ್ತಪಡಿಸಿದ ಇತರ ಜನಾಂಗಗಳು ಯಾರು ಅಂದರೆ ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು, ಭಾರತೀಯರು ಮತ್ತು ಚೀನಿಯರು. ಪಾಲ್ ಜೆನೆಟ್ ಪ್ರಕಾರ ರಾಜ್ಯಶಾಸ್ತ್ರದ ವ್ಯಾಖ್ಯಾನವೇನು? ರಾಜ್ಯಶಾಸ್ತ್ರದ ಮೂಲ, ಸರ್ಕಾರದ ತತ್ವಗಳು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಸಂವಿಧಾನ ಮತ್ತು ಕಾನೂನುಗಳ ಜ್ಞಾನವನ್ನು ಯಾವುದು ಒದಗಿಸುತ್ತೆ ಅಂದರೆ ರಾಜ್ಯಶಾಸ್ತ್ರ ಒದಗಿಸುತ್ತೆ. ಪ್ರಜೆಗಳ ಭಾಗವಹಿಸುವಿಕೆಯ ಬಗ್ಗೆ ಸ್ಪಷ್ಟ ಅರಿವು ಮೂಡಿಸುವ ವಿಷಯ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನ. ರಾಜ್ಯ ಮತ್ತು ಸರ್ಕಾರದ ಸ್ವರೂಪದ ಬಗ್ಗೆ ಮೊದಲು ಚರ್ಚಿಸುವುದು ಯಾರಪ್ಪ ಅಂದರೆ ಪ್ಲೇಟೋ. ಪೌರ ಮತ್ತು ಪೌರತ್ವದ ಬಗ್ಗೆ ನೋಡೋಣ ಈಗ. ಪೌರತ್ವ ಎಂಬ ಪದಕ್ಕೆ ಗ್ರೀಕರ ಕಾಲದಲ್ಲಿ ಯಾವ ಅರ್ಥವಿತ್ತು ಅಂದರೆ ಸಂಕುಚಿತ ಅರ್ಥವಿತ್ತು. ಗ್ರೀಕ್ ನಗರ ರಾಜ್ಯಗಳ ಪೌರರು ಯಾರು ಅಂದರೆ ಆಡಳಿತದಲ್ಲಿ ಸಕ್ರಿಯ ಪಾತ್ರ ವಹಿಸುತ್ತಿದ್ದ ನಿವಾಸಿಗಳು. ಗ್ರೀಕರಲ್ಲಿ ಯಾರು ಪೌರರಾಗಿರಲಿಲ್ಲ ಅಂದರೆ ಸ್ತ್ರೀಯರು, ಗುಲಾಮರು, ಕಾರ್ಮಿಕರು, ಮಕ್ಕಳು, ವಿದೇಶಿಯರು, ವ್ಯಾಪಾರಿಗಳು. ಆಧುನಿಕ ಕಾಲದಲ್ಲಿ ಪೌರ ಎಂದರೆ ಯಾರು? ರಾಜ್ಯದ ಸದಸ್ಯತ್ವ ಹೊಂದಿ ನಿಷ್ಠೆಯಿಂದ ಇದ್ದು ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿ. ಪೌರತ್ವ ಪಡೆಯುವ 2 ಪ್ರಮುಖ ವಿಧಾನಗಳು ಸಹಜ ಪೌರತ್ವ, ಸಹಜೀಕೃತ ಪೌರತ್ವ ಅಂದರೆ ಸಹಜ ಅಥವಾ ಕೃತಕವಾಗಿ ಪಡೆಯುವಂಥದ್ದು. ಸಹಜ ಪೌರತ್ವದ ಯಾವುದರ ಆಧಾರದ ಮೇಲೆ? ಜನನದ ಸ್ಥಾನದ ಆಧಾರದ ಮೇಲೆ. ಸಹಜೀಕೃತ ಪೌರತ್ವ ಪಡೆಯಲು ಸಾಮಾನ್ಯ ನಿಯಮ ಏನಪ್ಪ ಅಂದರೆ ದೇಶವು ವಿಧಿಸುವ ಕರಾರು ಮತ್ತು ನಿಯಮಗಳನ್ನು ಪೂರೈಸುವುದು. ಭಾರತದ ಪೌರತ್ವದ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? 1955ರಲ್ಲಿ. ಭಾರತೀಯ ಪೌರತ್ವ ಕಾಯ್ದೆಗೆ ಇತ್ತೀಚೆಗೆ ಯಾವ ವರ್ಷ ತಿದ್ದುಪಡಿ ತರಲಾಯಿತು? 2019ರಲ್ಲಿ ತಿದ್ದುಪಡಿ ತರಲಾಯಿತು. ಭಾರತದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನು ರೂಪಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಏಕಪೌರತ್ವ ಎಂದರೆ ವ್ಯಕ್ತಿಯು ಕೇವಲ ದೇಶದ ಪೌರತ್ವವನ್ನು ಮಾತ್ರ ಹೊಂದಿರುವಂಥದ್ದು. ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಕ್ಕೆ ಉದಾಹರಣೆ ಅಮೆರಿಕ ಸಂಯುಕ್ತ ಸಂಸ್ಥಾನ. ಪೌರತ್ವವನ್ನು ಕಳೆದುಕೊಳ್ಳುವ ಒಂದು ವಿಧಾನ ಯಾವುದು ಅಂದರೆ ಉತ್ತರ ತ್ಯಜಿಸುವಂಥದ್ದು. ಕಸಿದುಕೊಳ್ಳುವುದು ಮೂಲಕ ಪೌರತ್ವ ಯಾವಾಗ ರದ್ದಾಗುತ್ತೆ ಅಂದರೆ ರಾಷ್ಟ್ರ ವಿರೋಧಿ ಚಟುವಟಿಕೆ ತೊಡಗಿದಾಗ. ವಿದೇಶಿಯರು ಯಾರು? ಬೇರೊಂದು ದೇಶದ ಪೌರನಾಗಿದ್ದು ತಾತ್ಕಾಲಿಕವಾಗಿ ಇನ್ನೊಂದು ದೇಶದಲ್ಲಿ ನೆಲೆಸಿದವನು. ಪೌರನಿಗೆ ದೊರೆಯುವ ಆದರೆ ವಿದೇಶಿನಿಗೆ ದೊರೆಯದ ಹಕ್ಕು ಯಾವುದು ಅಂದರೆ ರಾಜಕೀಯ ಹಕ್ಕು ಅಂದರೆ ಮತದಾನ. ಸಹಜೀಕೃತ ಪೌರತ್ವಕ್ಕೆ ಫ್ರಾನ್ಸ್ನಲ್ಲಿ ಎಷ್ಟು ವರ್ಷ ವಾಸಪಟ್ಟಿರಬೇಕು ಅಂದರೆ 10 ವರ್ಷ. ಜನ್ಮದತ್ತ ಪೌರತ್ವ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು? 26 ಜನವರಿ 1950. ನೋಂದಣಿ ಪೌರತ್ವ ಎಂದರೇನು? ಸಂವಿಧಾನದ ಪ್ರಕಾರ ಅರ್ಜಿ ಸಲ್ಲಿಸಿ ಪೌರತ್ವ ಪಡೆಯುವಂಥದ್ದು. ಪೌರನು ತನ್ನ ರಾಷ್ಟ್ರಕ್ಕೆ ನಿರ್ವಹಿಸುವ ಒಂದು ಕರ್ತವ್ಯವನ್ನು ತಿಳಿಸಿದರೆ ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿ ಸಂವಿಧಾನವನ್ನು ಗೌರವಿಸುವಂಥದ್ದು. ಪೌರತ್ವ ರದ್ದುಪಡಿಸುವುದು ಎಂದರೇನು? ಭಾರತೀಯ ಪೌರನು ವಿದೇಶದ ಪೌರತ್ವ ಪಡೆದಾಗ ಅವನ ಭಾರತೀಯ ಪೌರತ್ವ ತಾನಾಗಿಯೇ ರದ್ದಾಗುತ್ತದೆ. ರಕ್ತ ಸಂಬಂಧದ ಆಧಾರದ ಮೇಲೆ ಪೌರತ್ವ ಹೇಗೆ ಸಿಗುತ್ತದೆ ಅಂದರೆ ವಿದೇಶದಲ್ಲಿ ಹುಟ್ಟಿದ ಮಗುವಿನ ತಂದೆ ಅಥವಾ ತಾಯಿ ಭಾರತದ ಪೌರರಾಗಿದ್ದಾಗ. ಮೂಲಭೂತ ಕರ್ತವ್ಯಗಳು ಸಂವಿಧಾನಕ್ಕೆ ಯಾವಾಗ ಸೇರಿಸಲಾಗುತ್ತೆ? 1976 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು.
ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಯಾವ ವಿಧಿಯಲ್ಲಿದೆ ಅಂದರೆ 51A. ಪೌರನು ಸೇವಾ ಮನೋಭಾವದಿಂದ ಏನನ್ನು ಮಾಡಲು ಸಿದ್ಧರಿರಬೇಕು, ದೇಶಕ್ಕಾಗಿ ತ್ಯಾಗ ಮಾಡಲು ಸಿದ್ಧನಿರಬೇಕು. ಸ್ನೇಹಿತರೆ, ಇದು ಇವತ್ತಿನ ಇದಾಗಿತ್ತು. ಇನ್ನು PDF ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ನಿಮಗೆ ನೋಡ್ತಾ ಇರ್ಬೋದು PDF ಯಾವ ರೀತಿ ಇದೆ ಅಂತ. ಓಕೆ, ನೋಡಿ, ಈಗ PDF ಇಲ್ಲಿ ನಿಮಗೆ 2 ಪೇಜಸಲ್ಲಿ ಕಾಣಿಸುತ್ತೆ. ಹೀಗೆ PDF ಇರುವಂಥದ್ದು ನೀವು ನೋಡಬಹುದು. ಕಂಪ್ಲೀಟಾಗಿ ಸುಮಾರು ನಿಮಗೆ ಗೊತ್ತಿರಲಿ, ಇದು ಇರುವಂಥದ್ದು ಇಷ್ಟು ಪುಟಗಳ ಪೇಜು ಅಂದರೆ 470 ಪುಟಗಳಿಗೂ ಹೆಚ್ಚು ಪುಟವನ್ನು ಹೊಂದಿರುವಂಥದ್ದು ಇದು PDF. ಈ PDF ಏನಾದರೂ ಬೇಕು ಅಂದರೆ ನಿಮಗೆ, ನೀವು ಆಗಲೇ ನಾನು ಹೇಳಿದಂತೆ 9945005138ಗೆ ನೀವು ಏನೋ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ರೂಪೀಸನ್ನು ಪೇ ಮಾಡಿ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಕರ್ನಾಟಕ.